ಹೃದಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ದಕ್ಷಿಣಾಮೂರ್ತಿ ಸ್ವರೂಪರಾದ ಲಕ್ಷ್ಮೀ ರಂಗನಾಥ್ ಗುರುಗಳಿಗೂ, ಲಕ್ಷ್ಮೀ ಮೇಡಮ್ ಅವರಿಗೂ, ಬಾಬಾ ಪತ್ರಿಜಿ ಅವರಿಗೂ ಮತ್ತೆ ಮಹಾವತಾರ್ ಬಾಬಾಜಿ ಅವರಿಗೂ ನಾನು ನಮಸ್ಕರಿಸುತ್ತಾ, ಝೂಮ್ನಲ್ಲಿರುವ ಎಲ್ಲ ಆತ್ಮಬಂಧುಗಳಿಗೂ ನಮಸ್ಕರಿಸುತ್ತಾ, ನನ್ನ ತಂದೆ ತಾಯರಿಗೂ ನಮಸ್ಕರಿಸುತ್ತಾ ನಾನು ನನ್ನ ಸ್ವಾಧ್ಯಾಯವನ್ನು ಕೊಡಲು ಇಚ್ಛಿಸುತ್ತೇನೆ ಮಾಸ್ಟರ್. ವಿಡಿಯೋ ಆನ್ ಮಾಡ್ಕೊಳ್ಳಿ ಮಾಸ್ಟರ್ಸ್. ಥ್ಯಾಂಕ್ ಯು. ದಿನ ನಾನು ನನ್ನ ಜೀವನ ಪಯಣನ ಹೇಳಕ್ಕೆ ಇಷ್ಟಪಡ್ತೀನಿ ಮಾಸ್ಟರ್ಸ್. ನಾನು ನನ್ನ ಬಾಲ್ಯದ 5ನೇ ವರ್ಷದಲ್ಲಿಯೇ ನನ್ನ ತಂದೆಯನ್ನು ಕಳೆದುಕೊಂಡೆ ಮಾಸ್ಟರ್ಸ್. ನನ್ನ ತಾಯಿ ಮತ್ತು ಅಣ್ಣಂದಿರು, ಅತ್ತಿಗೆಯವರು ನನ್ನನ್ನು ಚೆನ್ನಾಗಿ ನೋಡ್ಕೊಂಡ್ರು. ನಾನು 10ನೇ ತರಗತಿಯಲ್ಲಿವರೆಗೂ ಕನ್ನಡ ಮಾಧ್ಯಮದಲ್ಲಿ ಓದಿದೆ. ಆಮೇಲೆ ಪರೀಕ್ಷೆ ಆಗಿ ರಜಾ ದಿನಗಳಲ್ಲಿ ಟೈಲರಿಂಗ್ ಅನ್ನು ಕಲ್ತ್ಕೊಂಡೆ ಸ್ವಲ್ಪ ದಿವಸ. ಮುಂದೆ PUC ಯನ್ನು 1 ವರ್ಷ ಇತ್ತು ನಮ್ಗೆ ಆವಾಗ ಕೋರ್ಸು. ನಮ್ದಾದ್ಮೇಲೆ 2 ವರ್ಷದ PUC ಶುರುವಾಯಿತು. ಮುಂದೆ ಓದಲು ನಾನು PUC ಯನ್ನು 10th ಅನ್ನು 2nd ಕ್ಲಾಸ್ನಲ್ಲಿ ಪಾಸ್ ಮಾಡಿದೆ. PUC ಯನ್ನು 3rd ಕ್ಲಾಸಲ್ಲಿ ಪಾಸ್ ಮಾಡ್ಕೊಂಡೆ. PUC ಯನ್ನು ಇಂಗ್ಲಿಷ್ ಮಾಧ್ಯಮದಲ್ಲಿ ಮಾಡಿದೆ ಮಾಸ್ಟರ್ಸ್. ಅದು 3rd ಕ್ಲಾಸಲ್ಲಿ ಪಾಸ್ ಆಯಿತು. ಮತ್ತೆ ಮುಂದೆ ಓದಲು ನನ್ನನ್ನು ಕಾಲೇಜ್ಗೆ ಕಳಿಸ್ಲಿಲ್ಲ, ಒಬ್ಳೇ ಹೋಗ್ಬೇಕು ಅಂತ ಕಳಿಸ್ಲಿಲ್ಲ ಮಾಸ್ಟರ್. ಹಾಗಾಗಿ ನನಗೆ ವಿದ್ಯಾಭ್ಯಾಸ ಅಲ್ಲಿಗೆ ನಿಲ್ತು. ಆಮೇಲೆ ನಾನು ಟೈಪ್ ರೈಟಿಂಗು ಮತ್ತೆ ವೀಣಾ ಕ್ಲಾಸು ಅದೆಲ್ಲಾನು ಮಾಡ್ಕೊಂಡೆ ಮಾಸ್ಟರ್ಸ್. ಮತ್ತೆ ನಮ್ಮ ತಾಯಿಯವರು ದಿನಾಲು 1-2 ಗಂಟೆ ಹೊತ್ತು ಆಧ್ಯಾತ್ಮಿಕ ಗ್ರಂಥಗಳನ್ನ ಪಠನೆ ಮಾಡ್ತಾ ಇದ್ರು ಮಾಸ್ಟರ್. ಭಗವದ್ಗೀತಾ, ಉಪನಿಷತ್ತುಗಳು ಎಲ್ಲ ಓದ್ತಾ ಇದ್ರು, ಮಹಾಭಾರತ ಇಂಥವೆಲ್ಲ ಓದ್ತಾ ಇದ್ರು. ನಾನು ಕತೆ ಪುಸ್ತಕಗಳು ಮತ್ತೆ ಮ್ಯಾಗ್ಝಿನ್ ಎಲ್ಲ ಓದೋಕೆ ನೋಡಿದ್ರೆ ನಮ್ಮ ತಾಯಿ, ಇದೆಲ್ಲ ಬೇಡ, ಇದರಿಂದ ನಿಂಗೆ ಏನ್ ಸಿಗುತ್ತೆ, ಏನು ಸಿಗಲ್ಲ, ನೀನು ದೇವರ ಸ್ತೋತ್ರಗಳನ್ನು, ಸಹಸ್ರನಾಮಗಳನ್ನು ಇಂಥವನ್ನ ಕಲಿ ಅಂತ ನನಗೆ ಪ್ರೋತ್ಸಾಹಿಸ್ತಿದ್ರು ಮಾಸ್ಟರ್ಸ್. ಹಾಗಾಗಿ ನಾನು ಕೆಲವು ಸಹಸ್ರನಾಮಗಳು ಅಂಥವನ್ನ ಕಲಿತೆ ಮಾಸ್ಟರ್ ಅವಾಗ. ಆಮೇಲೆ ಹೀಗೆ ಇದ್ದಾಗ ನನಗೆ ಮದುವೆಗೆ ಸೆಟ್ ಆಯಿತು. ನಮ್ಮ ಮನೆಯಲ್ಲಿ ಕೊನೆ ಮದುವೆ ಅಂದ್ಬಿಟ್ಟು ನನ್ನ ಮದುವೆಯನ್ನು 3 ದಿವಸ ಅದ್ದೂರಿಯಾಗಿ ಮಾಡಿಕೊಟ್ರು ಮಾಸ್ಟರ್ಸ್. ಮದುವೆಯಾಗಿ ಅತ್ತೆ ಮನೆಗೆ ಬಂದ್ಮೇಲೆ ಅಲ್ಲಿ ವಾರ್ಗಿತ್ತಿ ಎಲ್ಲ ಇದ್ರು. ಅವರು ನನಗೆ ಆಧ್ಯಾತ್ಮಿಕದ ವಿಷಯಗಳ ಬಗ್ಗೆ ಎಲ್ಲ ತಿಳಿಸ್ತಾ ಇದ್ರು. ಹೀಗಿರ್ಲಿ ಒಂದ್ ಸ್ವಲ್ಪ ದಿವಸ ಆದ್ಮೇಲೆ ಅವ್ರಿಗೆ ನಮ್ಮ ಭಾವನವರು ಡೆಪ್ಟಿ ಡೈರೆಕ್ಟರ್ ಆಗಿ ಹೆಸರುಘಟ್ಟಾಗಿ ಟ್ರಾನ್ಸ್ಫರ್ ಆದ್ರು. ಆವಾಗ ನನಗೆ ಆಧ್ಯಾತ್ಮಿಕದ ಕತೆ ಅಲ್ಲಿಗೆ ಕಟ್ಟಾದಂಗಾಯ್ತು ಮಾಸ್ಟರ್ಸ್. ಆ ಸಮಯಕ್ಕೆ ನನಗೇನೋ ಬೇಕು, ನನಗೆ ಸಿಕ್ತಿಲ್ಲ ಅಂತ ಮಾಡ್ತಾ ಇದ್ದೆ. ಆಗ ವಿನುತಾ ಮಿಸ್ ಅನ್ನೋರು 11 ದಿವಸದ ಗೀತಾ ಜ್ಞಾನ ಯೋಗ ಅನ್ನೋ ಕ್ಲಾಸನ್ನು ಮಾಡಿದ್ರು ಮಾಸ್ಟರ್ಸ್. ಆವಾಗ ನಾನು ಅಲ್ಲಿ ಲೀಡರ್ ಫಾಲೋವರ್ ಅನ್ನೋದನ್ನ ಮತ್ತೆ ಲೀಡರ್ ಆಗಿ ಕೆಲಸ ಮಾಡಿದಾಗ ನಾವು ಸಂತೋಷದಿಂದ ಕೆಲಸ ಮಾಡ್ತೇವೆ, ಆಗ ಕೆಲಸ ಹಗುರವಾಗಿ ಆಗುತ್ತೆ ಅನ್ನೋದನ್ನ ಕಲಿತೆ ಮಾಸ್ಟರ್. ಬೇಜವಾಬ್ದಾರಿಯಿಂದ ಕೆಲಸ ಮಾಡಿದಾಗ ಫಾಲೋವರ್ ಆಗಿರ್ತೀವಿ ಅನ್ನೋದನ್ನ ತಿಳ್ಕೊಂಡೆ. ಯಾವುದೇ ಪರಿಸ್ಥಿತಿಯಲ್ಲಾದ್ರೂ ನಾವು ಅದನ್ನು ಒಪ್ಕೊಂಡಾಗ ಅದು ಅಕ್ಸೆಪ್ಟೆನ್ಸ್ ಆಗುತ್ತೆ ಅನ್ನೋದಾಗತ್ತೆ. ಮುಂದೆ ನಾವು ಏನ್ ಮಾಡ್ಬೇಕು ಅನ್ನೋದನ್ನ ತಿಳ್ಕೊಂಡೆ ಮಾಸ್ಟರ್ಸ್. ಓಂಕಾರದ ಕ್ಲಾಸನ್ನು ಮಾಡಿದೆ. ಅಲ್ಲಿ 15-20 ನಿಮಿಷ ಮಾತ್ರ ಧ್ಯಾನ ಮಾಡಿಸ್ತಾ ಇದ್ರು. ಮಂತ್ರೋಪದೇಶವೂ ಆಯ್ತು ಅಲ್ಲಿ. ಮತ್ತೆ ಶ್ರೀಚಕ್ರದ ಪೂಜೆಯನ್ನು ಕಲಿತೆ. ಲಲಿತಾ ತ್ರಿಶತಿ, ಸಹಸ್ರನಾಮಗಳು, ಸೌಂದರ್ಯ ಲಹರಿ, ದುರ್ಗಾ ಸಪ್ತಶತಿ ಇಂಥವನ್ನು ಕಲಿತೆ ಮಾಸ್ಟರ್ಸ್. ಸಂಸ್ಕೃತದ ಸರಳ, ಸುಗಮ, ಸರಸ, ಪ್ರವೇಶ ಅನ್ನೋ ಕ್ಲಾಸ್ಗಳನ್ನು ಮಾಡಿಕೊಂಡೆ ಮಾಸ್ಟರ್ಸ್. ಆದರೂ ನನಗೆ ಇನ್ನೂ ಏನೋ ನನಗೆ ಸಿಕ್ತಿಲ್ಲ, ಏನೋ ಬೇಕು ಅನ್ನೋ ಮನಸ್ಥಿತಿ ಇತ್ತು ಮಾಸ್ಟರ್ಸ್. ಇನ್ನೊಬ್ಬ ಗುರುಗಳಿಂದ ನನಗೆ ವಾಕ್ಯಗಳ ಉಪದೇಶ ಆಯ್ತು ಮಾಸ್ಟರ್. ಅದನ್ನ ನಾನು ಅಳವಡಿಸ್ಕೊಳಕ್ ಆಗ್ಲಿಲ್ಲ ಮನೆಯ ಒತ್ತಡದಿಂದ. ಮತ್ತೆ ನನಗೆ ಒಂದ್ ಸ್ವಲ್ಪ ದಿವಸ ನಾನು ನಮ್ಮ ಅಕ್ಕ ಅವ್ರ ಮನೆಗೆ ಹೋಗಿದ್ದೆ. ಅಲ್ಲಿ
ನಗೆಕೂಟನ ಅಟೆಂಡ್ ಮಾಡಿದೆ ಮಾಸ್ಟರ್ಸ್. ಎಷ್ಟು ವಯಸ್ಸಾದವರು ಎಷ್ಟು ಸಂತೋಷದಿಂದ ಎಷ್ಟು ಚೆನ್ನಾಗಿ ಪ್ರಾಣಾಯಾಮ, ವ್ಯಾಯಾಮ, ಕ್ಲಾಪ್ಸು ಇದೆಲ್ಲ ಮಾಡೋದು ನೋಡಿ ನಮ್ಮ ಏರಿಯಲ್ಲೂ ಇಂಥದನ್ನ ಕ್ಲಾಸನ್ನು ನಾವು ಓಪನ್ ಮಾಡಿ ಎಲ್ರಿಗೂ ಆರೋಗ್ಯವನ್ನು ಒದಗಿಸ್ಕೊಡ್ಬೋದಲ್ಲ ಅಂದ್ಬಿಟ್ಟು ಮಾಸ್ಟರ್ನ ಮೀಟ್ ಮಾಡಿ ಅವ್ರನ್ನ ಕರೆಸಿ ನಾನು ಅಲ್ಲಿ ಕ್ಲಾಸಸ್ 2 ತಿಂಗಳು ನಾವು ಟ್ರೈನಿಂಗ್ ತಗೊಂಡು 5 ವರ್ಷ ನಾನು ಫೌಂಡರ್ ಪ್ರೆಸಿಡೆಂಟ್ ಆಗಿ ಕೆಲಸ ಮಾಡಿದೆ ಮಾಸ್ಟರ್ ನಗೆಕೂಟದಲ್ಲಿ. ಕ್ಲಾಪ್ಸ್ ಎಲ್ಲ ನಮಗೆ ಈ ಕ್ಲಾಸನ್ನು ಕಲ್ಸ್ಕೊಟ್ಟವರು SGS ಸ್ವಾಮಿ ಅಂದ್ಬಿಟ್ಟು. ಅವರು ಯೋಧರು ನಿವೃತ್ತಿ ಆದ್ಮೇಲೆ 45 ನಗೆಕೂಟಗಳನ್ನು ಮಾಡಿದ್ದಾರೆ. ಅದರಲ್ಲಿ ನಮ್ಮದು ನಗೆಕೂಟನೂ ಒಂದು. ನಾವು ವಿಶ್ವೇಶ್ವರಂನಲ್ಲಿ ಇದ್ದಿದ್ರಿಂದ ನಮ್ಮ ನಗೆಕೂಟಕ್ಕೆ ಸರ್ ಎಂ ವಿಶ್ವೇಶ್ವರಯ್ಯ ಲಾಫ್ಟರ್ ಕ್ಲಬ್ ಅಂತಾನೆ ಹೆಸರು ಕೊಟ್ರು ಮಾಸ್ಟರ್ಸ್. ಎಲ್ರು ತಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಳಿ ಅಂತ ಈ ಕೂಟವನ್ನು ಏರ್ಪಡಿಸಿದ್ದು ಮಾಸ್ಟರ್ಸ್. ಈಗ ನಾವು 5 ವರ್ಷ ಆದ್ಮೇಲೆ JP ನಗರ್ಗೆ ಶಿಫ್ಟ್ ಆದ್ವಿ ಮಾಸ್ಟರ್ಸ್. ಆಮೇಲೆ ಮಕ್ಕಳ ಮದುವೆ, ಬಾಣಂತನ ಇಂಥವುಗಳೆಲ್ಲ ಆಯ್ತು. ನನಗೆ ಇನ್ನೇನು ಬೇಕು ಇನ್ನೂ ಬೇಕು ಅನ್ನೋ ಮನಸ್ಥಿತಿ ಆಮೇಲೆ ಬಂತು ಮಾಸ್ಟರ್ಸ್. ಇನ್ನೂ ನನಗೆ ಬೇಕು ಅನ್ನೋದನ್ನ ಬಂತು. ಹೀಗಿರುವಾಗ ನಾನು ಒಂದ್ ದಿವಸ ವಾಟ್ಸಪ್ ಅಲ್ಲಿ ನಮ್ಮ ಮಹಾವತಾರ್ ಫೌಂಡೇಶನ್ ಲಿಂಕ್ ಸಿಕ್ತು ಮಾಸ್ಟರ್ಸ್. ಸಮಗ್ರ ಜೀವನ ಸ್ವಾಸ್ಥ್ಯ ಮತ್ತು ಔಷಧಿ ರಹಿತ ಜೀವನ ಅಂತ ನೋಡಿದೆ ಮಾಸ್ಟರ್ಸ್. ಸರಿ ಅಂತ ನಾನು ನಮ್ಮ ವೇದಿಕೆಗೆ ಜಾಯಿನ್ ಆದೆ ಮಾಸ್ಟರ್ಸ್. ಆಗ ರಂಗನಾಥ್ ಗುರುಜಿಗಳು ದಿನಾಲೂ ಈ ವೇದಿಕೆಯಲ್ಲಿ ಜ್ಞಾನವನ್ನು ಹಂಚುತ್ತಿದ್ದರು ಮಾಸ್ಟರ್ಸ್. ನಾನು ಈ ವೇದಿಕೆಗೆ ಬಂದ್ಮೇಲೆ ಆನಾಪಾನಾಸತಿ ಧ್ಯಾನವನ್ನು ಕಲಿತೆ ಮಾಸ್ಟರ್ಸ್. ಈ ವೇದಿಕೆಯಲ್ಲಿ ಸ್ವಾಧ್ಯಾಯ ಕೊಡಲು ಅಶ್ವಿನಿ ಮೇಡಮ್ ಅವರು ನನ್ನನ್ನು ಉತ್ತೇಜಿಸಿದರು. ಅವರ ಉತ್ತೇಜನದಿಂದ ನನ್ನ ಮೊದಲನೇ ಸ್ವಾಧ್ಯಾಯ ಯೋನಿ ಮುದ್ರಾ ಅನ್ನೋದನ್ನು ಕೊಟ್ಟೆ ಮಾಸ್ಟರ್ ರಾತ್ರಿ ಕ್ಲಾಸಲ್ಲಿ. ನಂತರ ಶ್ರೀಚಕ್ರದ ಪೂಜೆ ಬಗ್ಗೆ 2 ಸ್ವಾಧ್ಯಾಯಗಳನ್ನು ಕೊಟ್ಟೆ. ಸೂರ್ಯೋಪಾಸನೆ, 2 ಅಕ್ಷರದ ಮಹಿಮೆ, ವಿವಿಧ ಬಗೆಯ ನಗೆಗಳು, ಸ್ಕಂದ ಮಾತಾ, ಋಷಿ ಮುನಿಗಳ ಬೋಧಿಸಿದ ಸಂಪ್ರದಾಯಗಳು, ಹೀಗೆ ಎಷ್ಟು ಸ್ವಾಧ್ಯಾಯಗಳನ್ನು ಕೊಟ್ಟಿದ್ದೀನಿ ಮಾಸ್ಟರ್ಸ್. ಈಗ ಹೊಸದಾಗಿ ಜ್ಞಾನ ಸಿಂಧು ಅನ್ನೋ ಗ್ರಂಥನ ಸ್ವಾಧ್ಯಾಯ ರಾತ್ರಿ ಕ್ಲಾಸ್ನಲ್ಲಿ ಕೊಟ್ಟಿದ್ದೆ ಮಾಸ್ಟರ್ಸ್. ಇಷ್ಟು ಸ್ವಾಧ್ಯಾಯಗಳನ್ನು ಕೊಡಲು ಅಶ್ವಿನಿ ಮೇಡಮ್ ಅವರಿಗೆ ಅವರ ಎನ್ಕರೇಜ್ಮೆಂಟ್ ಅಲ್ಲೇ ನಾನು ಇದನ್ನ ಮಾಡಿದೆ ಮಾಸ್ಟರ್. ಈ ಕ್ರೆಡಿಟ್ ಎಲ್ಲ ಆ ಅಶ್ವಿನಿ ಮೇಡಮ್ಗೆ ಸಲ್ಲಬೇಕು ಮಾಸ್ಟರ್ಸ್. ಧನ್ಯವಾದಗಳು ಅಶ್ವಿನಿ ಮೇಡಮ್, ಧನ್ಯವಾದಗಳು ಮೇಡಮ್. ಇನ್ನು ನಂದಾ ಮೇಡಮ್ ಅವರು ನಿಮ್ಮ ಸೇವೆ ಅಪಾರ ಅಂತ ಹೇಳಿದಾಗ ನೀವು ಬನ್ನಿ ನೀವು ಮಾಡಿ ಅಂತ ನನ್ನ ಉತ್ತೇಜಿಸಿದ್ರಿಂದ ನಾನು ಬೆಳಗಿನ ಬ್ರಹ್ಮಮುಹೂರ್ತ ಸಂಕಲ್ಪ ಧ್ಯಾನದ ಕ್ಲಾಸಲ್ಲಿ ಇನ್ಸ್ಟ್ರಕ್ಷನ್ ಕೊಡೋದಿಕ್ಕೆ ಒಪ್ಕೊಂಡೆ ಮಾಸ್ಟರ್ಸ್. ಅಲ್ಲಿ ನನಗೆ ಇವಾಗ ಸಣ್ಣೇಗೌಡ ಸರ್ ಸ್ವಲ್ಪ ಇಂಗ್ಲಿಷ್ನಲ್ಲಿ ಹೇಳಿ ಅಂತ ಸ್ವಲ್ಪ ಇನ್ಸ್ಟ್ರಕ್ಷನ್ಸ್ ಅವರು ಕೊಡ್ತಾ ಇರ್ತಾರೆ. ಆದಷ್ಟು ನಾನು ಪ್ರಯತ್ನ ಪಟ್ಟು ಇಂಗ್ಲಿಷ್ದು ಮಾಡಕ್ಕೆ ಪ್ರಯತ್ನ ಪಡ್ತಿದ್ದೀನಿ ಮಾಸ್ಟರ್ಸ್. ಇನ್ನು ಯೂನಿವರ್ಸ್ ಕೊಟ್ಟಿರುವ ಈ ಅವಕಾಶ ಅಂತ ನನಗೆ ತುಂಬಾ ಸಂತೋಷ ಆಗಿದೆ. ನಾನು ಈ ಧ್ಯಾನ ಪ್ರಚಾರವನ್ನು ಮಾಡಿ ಕೆಲವರನ್ನು ವೇದಿಕೆಗೂ ಜಾಯಿನ್ ಮಾಡಿಸಿದ್ದೀನಿ ಮಾಸ್ಟರ್ಸ್. ಶ್ರದ್ಧೆಯಿಂದ ನಾವು ಸ್ವಾಧ್ಯಾಯವನ್ನು ಕೇಳಿದಾಗ ನಮ್ಮ ಜ್ಞಾನ ಹೆಚ್ಚುತ್ತೆ. ನಮಗೆ ತಿಳಿದಿರುವ ಜ್ಞಾನವನ್ನು ಹಂಚಿದಾಗ ಅದು ಹರಿದಂತಾಗಿ ಅದರಿಂದ ನಮ್ಗೆ ಜ್ಞಾನವು ಇನ್ನೂ ಹೆಚ್ಚಾಗುತ್ತೆ ಅನ್ನೋದನ್ನ ತಿಳ್ಕೊಂಡೆ ಮಾಸ್ಟರ್ಸ್. ನಾನು ಈ ವೇದಿಕೆಯಿಂದ ಅಧ್ಯಾತ್ಮ ಜ್ಞಾನ, ಸ್ವರಯೋಗ, ಮುದ್ರೆಗಳು, ವಿಮ್ ಆಫ್ ಪ್ರಕ್ರಿಯೆ, ಆನಾಪಾನಸತಿ ಧ್ಯಾನ, ಕ್ವಾಂಟಮ್ ಹೀಲಿಂಗ್, ಮನೆ ಮದ್ದುಗಳನ್ನು ಅಳವಡಿಸ್ಕೊಂಡಿದ್ದೇನೆ ಮಾಸ್ಟರ್. ಶಿವಂಬುವನ್ನು ಕೊಂಡಿದ್ದೇನೆ. ನನಗೆ ತುಟಿಯಲ್ಲಿ ಹುಣ್ಣುಗಳಾಗಿತ್ತು ಮಾಸ್ಟರ್ಸ್. ಅದು ಡಾಕ್ಟರ್ಗೆಲ್ಲ ತೋರಿಸಿದಾಗ ಅವ್ರೇನೋ ಆಯಿಂಟ್ಮೆಂಟ್ ಕೊಟ್ರು. ಆ ಥರ ಎಲ್ಲ 2-3 ತೋರಿಸಿದ್ರು ಅದೇ ಕೊಟ್ಟರು, ಬೇರೆ ಬೇರೆ ಆಯಿಂಟ್ಮೆಂಟ್ಗಳು ಕೊಟ್ಟರು. ಆದರೂ ನನಗೆ ಕಡಿಮೆನೇ ಆಗಿರಲಿಲ್ಲ. ನಮ್ಮ ಗುರೂಜಿಗಳಿಗೆ ಹೇಳಿದಾಗ, ರಂಗನಾಥ್ ಗುರೂಜಿಗಳಿಗೆ, ನೀವು ಬಾಯಲ್ಲಿ ಶಿವಂಬು ಹಾಕೊಂಡು ಮುಕ್ಕಳಿಸಿ ಅಂದ್ರು. 3 ದಿವಸ ಮಾಡೋ ಅಷ್ಟೊತ್ತಿಗೆ ನನಗೆ ಅದೆಲ್ಲ ವಾಸಿ ಆಯ್ತು ಮಾಸ್ಟರ್. ಮತ್ತೆ ಅದು ನನಗೇನು ಬರಲೇ ಇಲ್ಲ ಮಾಸ್ಟರ್ಸ್. ಈ ಥರ ಆಯ್ತು. ಮತ್ತೆ ನಾನು ಕಿವಿಗೆ, ಕಣ್ಣಿಗೆ, ಮೂಗ್ಗೆ ಎಲ್ಲ ಹಾಕೊಂಡು ಮಾಡ್ತೀನಿ. ಮತ್ತೆ ದಿನಕ್ಕೆ 2-3 ಸಲ ಸೇವನೆನೂ ಮಾಡ್ತಾ ಇದ್ದೀನಿ ಮಾಸ್ಟರ್ಸ್. ಇದರಿಂದ ನನಗೆ ಕಫ ಎಲ್ಲ ಕಟ್ತಾ ಇದ್ದಿದ್ದು ಗಟ್ಟಿಯಾಗಿ ಬರ್ತಿತ್ತು. ಅದೆಲ್ಲಾನು ಸ್ವಲ್ಪ ಕರಗಿ ಇವಾಗ ಗಂಟ್ಲು ಫ್ರೀ ಅನಿಸುತ್ತೆ ಮಾಸ್ಟರ್ಸ್. ಮತ್ತೆ ನನಗೆ ಕಣ್ಣಿನ ತೊಂದರೆ ಆಯಿತು. ಕಣ್ಣಿನ ತೊಂದರೆ ಅದು ಸುಮಾರು 5-6 ವರ್ಷದ ಹಿಂದೆನೆ ಆಗಿದ್ದು. ಆಗ ಏನ್ ಹೇಳಿದ್ರು, ಕಣ್ಣಿನ ನರ ಊತದಿಂದ ನಿಮ್ಗೆ ಅದು ಶಿಂಕಾಗಿ ಕಾಣುತ್ತೆ ಅಂತ ಹೇಳಿದ್ರು. ನಾನು ಇವಾಗ 9 ತಿಂಗಳಿಂದ ಕಣ್ಣಿಗೆ ಇದು ಮೂತ್ರ ಹಾಕೊಳ್ತಾ ಇರೋದ್ರಿಂದ ಮೊನ್ನೆ ಸ್ಕ್ಯಾನಿಂಗ್ ಮಾಡಿಸಿದಾಗ ಆ ನರ ಊತ ಕಡಿಮೆ ಆಗಿದೆ ಅಂತ ಸ್ಕ್ಯಾನಿಂಗ್ ಅಲ್ಲಿ ರಿಸಲ್ಟ್ ಬಂತು ಮಾಸ್ಟರ್ಸ್.
ಇಷ್ಟು ಮತ್ತೆ ನನಗೆ ಕಾನ್ಸ್ಟಿಪೇಷನ್ ಇತ್ತು, ಮೈಗ್ರೇನ್ ಇತ್ತು, ಇದೆಲ್ಲನೂ ನನಗೆ ಕಡಿಮೆ ಆಗಿದೆ. ಮತ್ತೆ ಕ್ರ್ಯಾಂಪ್ಸು ಕಾಲಲ್ಲಿ ಹಿಡ್ಕೊಳಂಗ ಆಗ್ತಿತ್ತು, ಅದನ್ನ ನಾನು ದಿನ ಮೂತ್ರನ ಹಚ್ಕೊಂಡು ಸ್ನಾನ ಮಾಡೋದ್ರಿಂದ ನನಗೆ ಅದು ಸಹ ಕಡಿಮೆ ಆಗಿದೆ. ಇಷ್ಟು ಉಪಯೋಗ ಆಗಿದೆ ಮಾಸ್ಟರ್ಸ್ ನನಗೆ ಈ ವೇದಿಕೆಯಿಂದ, ಶಿವಂಬುವಿಂದ. ಇದಕ್ಕೆ ರಂಗನಾಥ್ ಗುರುಗಳಿಗೆ ಎಷ್ಟು ನಮಸ್ಕಾರಗಳು ಹೇಳಿದ್ರು, ಎಷ್ಟು ಧನ್ಯವಾದಗಳು ಹೇಳಿದ್ರು ಕಡಿಮೆನೆ ಅಂತ ಅನ್ಸುತ್ತೆ. ರಂಗನಾಥ್ ಗುರುಗಳಿಗೆ ಅನಂತ ನಮಸ್ಕಾರಗಳು ಮಾಸ್ಟರ್ಸ್. ಇಷ್ಟು ಹೊತ್ತು ನನ್ನ ಜೀವನ ಪಯಣ ಕೇಳಿಸ್ಕೊಂಡ ತಮ್ಮೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಮೇಡಮ್, ಧನ್ಯವಾದಗಳು. ಇನ್ನು ಹೇಳ್ಬೋದಿತ್ತಲ್ಲ ಮೇಡಮ್, ಇನ್ನೊಂದ್ ಸ್ವಲ್ಪ. ಹೌದಾ? ಟೈಮ್ ಇದೆಯಾ? ಟೈಮ್ ಹೇಳ. ನಂದು 5 ನಿಮಿಷ ಇದೆ ಅಲ್ಲ ಮೇಡಮ್? ಅಷ್ಟು. ಮಾತಾಡಿ 5 ನಿಮಿಷ. ಈ ಧ್ಯಾನ ಮಾಡೋದ್ರಿಂದ ನಮ್ಗೆ ನಿದ್ದೆಯಲ್ಲಿ ಬರೋ ವಿಶ್ರಾಂತಿಗಿಂತ ಹೆಚ್ಚು ವಿಶ್ರಾಂತಿಯನ್ನ ನಾವು ಅನುಭವಿಸ್ತೇವೆ ಮಾಸ್ಟರ್ಸ್. 1 ಗಂಟೆ ಧ್ಯಾನ 3 ಗಂಟೆ ನಿದ್ರೆಗೆ ಸಮಾನ ಅಂತ ಹೇಳ್ತಾರೆ ಮಾಸ್ಟರ್ಸ್. ಮತ್ತೆ ಧ್ಯಾನ ಮಾಡುವ ನಾವು ನೆಲದ ಮೇಲೆ ಕೂತ್ಕೋಬಾರ್ದು. ಇದೆಲ್ಲ ಇನ್ಸ್ಟ್ರಕ್ಷನ್ಸ್ ಎಲ್ರಿಗೂ ಗೊತ್ತಿದೆ, ನಾನು ಮತ್ತೆ ಅದನ್ನೇ ಏನು ಹೇಳೋದಿಲ್ಲ. ನಮ್ಮಲ್ಲಿರೋ ಜ್ಞಾನವನ್ನು ಹಂಚಿದಾಗ ಅದು ಚೆನ್ನಾಗಿ ನಮ್ಗೆ ಇನ್ನೂ ಹೆಚ್ಚು ಜ್ಞಾನವನ್ನು ಕೊಡುತ್ತೆ ಅಂತ ತಿಳ್ಕೊಂಡಿದೀವಿ. ಪತ್ರಿಜಿಯವರು ಶಟ್ ಯುವರ್ ಮೌತ್, ಶಟ್ ಯುವರ್ ಮೈಂಡ್ ಅಂತ ಹೇಳಿ ಕಣ್ಮುಚ್ಕೊಳ್ಳಿ, ರಿಯಲ್ ಸೈಲೆನ್ಸ್ ಅನ್ನ ನೀವು ಅನುಭವಿಸ್ತೀರಾ ಅನ್ನೋದನ್ನ ತಿಳಿಸ್ಕೊಟ್ಟಿದ್ದಾರೆ ನಮ್ಗೆ. ನಾವು ಇಂಥದನ್ನ ಸತತವಾಗಿ ಧ್ಯಾನ ಮಾಡಿದಾಗ ನಮ್ಗೆ ಕಂಟಿನ್ಯೂಯಸ್ ಆಗಿ 3 ಗಂಟೆಗಳ ಧ್ಯಾನ ಮಾಡಿದಾಗ ನಮ್ಗೆ ಮನಸ್ಸು ಸೆಟ್ ಆಗೋ ಅಷ್ಟೊತ್ತಿಗೆನೆ 40-45 ನಿಮಿಷ ಹಿಡಿಸುತ್ತೆ ಮಾಸ್ಟರ್ಸ್. ಆಮೇಲೆ 2 ಗಂಟೆ ಮಾಡಿದಾಗ ನಮ್ಗೆ ಒಂದ್ ಸ್ವಲ್ಪ ಧ್ಯಾನದ ಅನುಭವ ಆಗುತ್ತೆ ಅಂತ ನಾನು ತಿಳ್ಕೊಂಡಿದ್ದೀನಿ ಮಾಸ್ಟರ್ಸ್. ನಾವು ಹೆಚ್ಚು ಉನ್ನತ ಸ್ಥಿತಿಗೆ ಹೋಗಲು ಈ ಧ್ಯಾನ ನಮಗೆ ಬಹಳ ಮುಖ್ಯವಾದದ್ದು ಅಂತ ಹೇಳ್ತೀನಿ ಮಾಸ್ಟರ್ಸ್. ಆಯ್ತು, ಇಷ್ಟು ಹೇಳಿ ನನ್ನ ಸ್ವಾಧ್ಯಾಯವನ್ನು ಸಂಪನ್ನಗೊಳಿಸುತ್ತೇನೆ ಮಾಸ್ಟರ್. ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಮೇಡಮ್.